ಥ್ಯಾಂಕ್ ಯು ಸರ್. ಪ್ರಶಾಂತ್ ಸರ್, ಈಗ ಬಿಗ್ ಬಾಸ್ 10 ಸೂಪರ್ ಆಗಿ ಬಂತು, ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಕಳೆದ ಸೀಸನ್ಗಳು, ಹಿಂದೆ ಸೀಸನ್ಗಳಿತ್ತಲ್ಲ, ಅದ್ರ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು, ಅದಾದ್ಮೇಲೆ ಒಂದೊಂದು ಸೀಸನ್ ಸಪ್ಪೆ ಅನಿಸ್ತಿತ್ತು, ಏನು ಎಂಟರ್ಟೈನಿಂಗ್ ಇಲ್ಲ ಅನಿಸ್ತಾ ಇತ್ತು. ಬಿಕಾಸ್ ಯಾಕೆ ಅಂತ ಅಂದ್ರೆ ಕಂಟೆಸ್ಟೆಂಟ್ಗಳು ಓಪನ್ ಅಪ್ ಆಗ್ತಾ ಇರಲಿಲ್ಲ ಜಾಸ್ತಿ. ಅಂದ್ರೆ ಹೊರಗಡೆ ಬಂದ್ರೆ ನಮ್ಮನ್ನ ಏನಂತಾರೋ ಏನು ನಾವು ಓಪನ್ ಅಪ್ ಆದ್ರೆ ಅಂತ ಸಾಕಷ್ಟು ಅವರೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಳ್ತಾ ಇದ್ರು. ಆದ್ರೆ ಕಳೆದ ಸೀಸನ್ ಅಲ್ಲಿ ಯಾಕೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಅಂದ್ರೆ ನೀವು ಸೆಲೆಕ್ಟ್ ಮಾಡಿದಂತ ಕಂಟೆಸ್ಟೆಂಟ್ ಗಳಿಗೆ ಬಿಫೋರೇ ಒಂದು ರೈವಲ್ರಿ ಅನ್ನೋದಿತ್ತು. ಅಂದ್ರೆ ರೈವಲ್ರಿ ಅಸಮಾಧಾನ ಅನ್ನೋದಿತ್ತು ಕೆಲವೊಂದು ಇಬ್ರು ಕಂಟೆಸ್ಟೆಂಟ್ ಗಳಲ್ಲಿ. ಸೊ ಅದು ಎಲ್ಲೋ ಒಂದ್ ಕಡೆ ಈ ಒಂದು ಶೋ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ಸುದೀಪ್ ಸರ್ ಹೇಳಿದ್ರು ಅವ್ರಿಬ್ರು ಕಂಟೆಸ್ಟೆಂಟ್ ಗಳು ತುಂಬಾ ಅವ್ರದ್ದು ಕ್ರೆಡಿಟ್ ಇದೆ ಈ ಸೀಸನ್ ಗೆಲ್ಲೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಸರಿನೂ ಸೀಸನ್ ಅಲ್ಲಿ ಆತರ ಏನಾದ್ರು ಅವ್ರ ಮಧ್ಯೆ ಹೊರಗಡೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅಂತವ್ರನ್ನೇನಾದ್ರೂ ತಗೊಂಡೋಗಿ ಒಳಗಡೆ ಆಗ್ತಾ ಇದ್ದೀರಾ, ಹೇಗೆ ಏನು ಅಂತ ಈ ಸರಿನೂ ಚೂಸ್ ಮಾಡಿದಾರೆ. ಬಿಕಾಸ್ ಬಾಲಿವುಡ್ ಅಲ್ಲೆಲ್ಲ ಬಾಲಿವುಡ್ ಅಲ್ಲಿ ಅದೇ ತರ ಇರುತ್ತೆ. ಏನಾದ್ರು ಲವರ್ಸ್ ನ ಬಿಟ್ಟಿದ್ರೆ ಅವ್ರ ಎಕ್ಸ್ ಯಾರಾದ್ರೂ ಇದ್ರೆ ಅವ್ರನ್ನ ತಂದು ಹಾಕೋದು ಎಂಟರ್ಟೈನಿಂಗ್. ಸೊ ನಿಮ್ ಪ್ರಶ್ನೆ ಏನು? ಸೆಪ್ಟೆಂಬರ್ 29 ಸಂಜೆ 6 ಗಂಟೆಗೆ ನೋಡಿ. ಅದು ಹಾಗೆ ಸರ್. ಸುದೀಪ್ ಸರ್ ಇಲ್ಲಿ, ಸುದೀಪ್ ಸರ್ ಹಾಯ್.